ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಿಥುನ್ ಗುಡ್ಡೆತೋಟ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ ನವಮಿ ಉತ್ತರ ನಕ್ಷತ್ರ. ದಿನಾಂಕ 13/12/2025 ಶನಿವಾರ. ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ. ಮುಖ್ಯಾಂಶಗಳು: ವಂತಿಗೆ ಸಂಗ್ರಹಿಸಿ ಹೊಂಡಕ್ಕೆ ಡಾಂಬಾರು, ಹರಿಹರ ಬೀದಿಯಲ್ಲಿ ಧೂಳು. ಸುದ್ದಿಯ ವಿವರ: ಅಡ್ಡಗದ್ದೆ ಅಸಗೋಡು ಬೈಪಾಸ್ ರಸ್ತೆ ಹೊಂಡ ಗುಂಡಿಯಾಗಿದ್ದು ಸಂಚಾರಕ್ಕೆ ತೀವ್ರ ತೊಡಕಾಗಿತ್ತು. ಗ್ರಾಮಸ್ಥರು ಎಷ್ಟೇ ಬಾರಿ ಮನವಿ ಮಾಡಿದರೂ ದುರಸ್ತಿ ಕಾಣದ ರಸ್ತೆ ಹೊಂಡವನ್ನು ವಂತಿಗೆ ಸಂಗ್ರಹಿಸಿ ಗುಂಡಿಗೆ ಡಾಂಬಾರು ಹಾಕಿ ಸಂಚಾರಕ್ಕೆ ಯೋಗ್ಯ ಮಾಡಿದ್ದಾರೆ. ಶೃಂಗೇರಿ ಕೊಪ್ಪ ಗಡಿ ಭಾಗದಲ್ಲಿ ರಸ್ತೆ ಹಲವಾರು ಹಳ್ಳಿಗಳಿಗೆ ಸಂಪರ್ಕಿಸುವ ರಸ್ತೆಯಾಗಿದ್ದು ಡಾಂಬಾರು ರಸ್ತೆಯಲ್ಲಿ ಹೊಂಡಗಳು ಉಂಟಾಗಿ ಸಂಚಾರಕ್ಕೆ ತೊಡಕಾಗಿತ್ತು. ಪ್ರತಿದಿನವೂ ಶಾಲೆಗೆ ತೆರಳುವ ವಿದ್ಯಾರ್ಥಿಗಳು, ಪಟ್ಟಣಕ್ಕೆ ತೆರಳುವ ಗ್ರಾಮಸ್ಥರು ತೊಂದರೆಗೆ ಒಳಗಾಗಿದ್ದರು. ರಸ್ತೆ ದುರಸ್ತಿಗಾಗಿ ಮತದಾನ ಬಹಿಷ್ಕಾರಕ್ಕೂ ಮುಂದಾಗಿದ್ದ ಗ್ರಾಮಸ್ಥರ ಮನವೊಲಿಸಿ ಅಧಿಕಾರಿಗಳು ಚುನಾವಣೆ ನಂತರ ರಸ್ತೆ ರಿಪೇರಿಯನ್ನು ಮರೆತಿದ್ದರು. ಹೊಂಡಕ್ಕೆ ಡಾಂಬರು ಹಾಕಲು ಅಗತ್ಯವಿದ್ದ ಹಣವನ್ನು ವಂತಿಗೆ ರೂಪದಲ್ಲಿ ಸಂಗ್ರಹಿಸಿ ದುರಸ್ತಿಗೊಳಿಸಲಾಗಿದೆ. ಅಡ್ಡಗದ್ದೆಯಲ್ಲಿ ನೇತ್ರವಳ್ಳಿ, ಚಿದ್ರವಳ್ಳಿ, ಅಣ್ಣುಕುಡುಗೆ, ಹುಲುಗಾರು ತೋಟ ಮುಂತಾದ ಹಲವು ಹಳ್ಳಿಗೆ ಸಂಪರ್ಕಿಸುವ ರಸ್ತೆ ಇದಾಗಿದೆ. ಈ ರಸ್ತೆಯ ಮೂಲಕ ಕೊಪ್ಪ ತಾಲೂಕಿಗೆ ಸಂಪರ್ಕ ಮಾಡಬಹುದಾಗಿದೆ. ಈ ಸಂದರ್ಭದಲ್ಲಿ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಂದರೇಶ್, ಉಪಾಧ್ಯಕ್ಷೆ ವಿನೋದ, ಅಸಗೋಡು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚಂದ್ರಶೇಖರ್, ನೇತ್ರವಳ್ಳಿ ನಾಗಾನಂದ, ಅಣ್ಣುಕೊಡುಗೆ ಸಂದೀಪ, ನಟೇಶ, ಅರ್ಚನಕುಮಾರ್, ಸುಮಂತ್ ಇತರರು ಇದ್ದರು. ಗ್ರಾಮಸ್ಥರ ಬೇಡಿಕೆಗೆ ಸ್ಪಂದಿಸಿದ್ದ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿಯವರು 5 ಲಕ್ಷ ರೂಪಾಯಿ ನೀಡಿದ್ದು ಅದರಲ್ಲಿ ಮರು ಡಾಂಬರೀಕರಣ ಮಾಡಲಾಗಿದೆ. ಹಾಳಾಗಿರುವ ರಸ್ತೆಯನ್ನು ಗ್ರಾಮಸ್ಥರ ನೆರವಿನಿಂದ ದುರಸ್ತಿ ಮಾಡಲಾಗಿದೆ. ಶ್ರೀ ಶಾರದಾ ಪೀಠದಿಂದ ಬಸ್ ನಿಲ್ದಾಣವನ್ನು ಸಂಪರ್ಕಿಸುವ ಹರಿಹರ ರಸ್ತೆಯಲ್ಲಿ 2 ಕಡೆ ಜಲಜೀವನ್ ಯೋಜನೆಯಡಿ ಗುಂಡಿ ತೆಗೆದು ಪೈಪ್ ಅಳವಡಿಸಿದ್ದು ಇದೀಗ ಗುಂಡಿಯನ್ನು ಮುಚ್ಚಿದ್ದರೂ ಧೂಳುಮಯವಾಗಿ ಅಂಗಡಿ, ಹೋಟೆಲ್ ಹಾಗೂ ವಾಸದ ಮನೆಯಲ್ಲಿ ಧೂಳು ತುಂಬುತ್ತಿದೆ. ಶ್ರೀಮಠಕ್ಕೆ ಬರುವ ಭಕ್ತಾದಿಗಳು ಹಾಗೂ ಸಾರ್ವಜನಿಕರು ತೀವ್ರ ತೊಂದರೆಗೊಳಗಾಗಿದ್ದು ರಸ್ತೆಯಲ್ಲಿ ಏಳುತ್ತಿರುವ ಧೂಳು ಅನಾರೋಗ್ಯ ಉಂಟು ಮಾಡುತ್ತಿದೆ. ಅಂಗಡಿ, ಹೋಟೆಲ್ ವ್ಯಾಪಾರ ನಡೆಸುವ ಮಾಲೀಕರು ಅಂಗಡಿಯಲ್ಲಿ ಕುಳಿತು ವ್ಯವಹಾರ ಮಾಡುವುದೇ ಕಷ್ಟವಾಗಿದೆ. ಪಟ್ಟಣ ಪಂಚಾಯಿತಿಯಲ್ಲಿ ಆಡಳಿತಾಧಿಕಾರಿಗಳಿದ್ದು ತಮ್ಮ ಗೋಳನ್ನು ಯಾರ ಬಳಿ ಹೇಳಿಕೊಳ್ಳುವುದು ಎನ್ನುವಂತಾಗಿದೆ. ವಾಹನ ಸಂಚಾರ ಮಾಡಿದಾಗ ಧೂಳು ಏಳುತ್ತಿದ್ದು ಇನ್ನೂ ಬೇಸಿಗೆ ಕಾಲದಲ್ಲಿ ದಿನ ಕಳೆಯುವುದು ಹೇಗೆ ಎನ್ನುವಂತಾಗಿದೆ. ರಸ್ತೆ ಮರು ಡಾಂಬರೀಕರಣವಾಗುವವರೆಗೂ ಇದೇ ರೀತಿ ಧೂಳು ಬರುತ್ತಿದ್ದರೆ ಆರೋಗ್ಯ ಸ್ಥಿತಿ ಹದಗೆಡುತ್ತದೆ. ಮನೆಯೊಳಗೂ ಧೂಳು ಬರುತ್ತಿದ್ದು ಅಡಿಗೆ ಮಾಡುವಾಗ ಧೂಳು ಹಾರುತ್ತಿದೆ. ಪಟ್ಟಣ ಪಂಚಾಯಿತಿಯಿಂದ ರಸ್ತೆಗೆ ನೀರು ಹಾಕಿದರೆ ಧೂಳು ಪ್ರಮಾಣ ಕಡಿಮೆಯಾಗಬಹುದು. ಸಂಬಂಧಪಟ್ಟ ಅಧಿಕಾರಿಗಳು ತುರ್ತಾಗಿ ಮರು ಡಾಂಬರೀಕರಣಗೊಳಿಸಬೇಕು ಎಂದು ಹರಿಹರ ಬೀದಿಯ ಶಿವರಾಜ್, ಸತ್ಯನಾರಾಯಣ್, ಮಣಿ ಒತ್ತಾಯಿಸಿದ್ದಾರೆ. ಶ್ರೀ ಶಾರದಾಂಬಾ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಸಂಘದಿಂದ ಶ್ರಮಿಕೋತ್ಸವದ ಅಂಗವಾಗಿ ಡಿಸೆಂಬರ್ 14ರಂದು ಪಟ್ಟಣದ ಗೌರಿಶಂಕರ್ ಸಭಾಂಗಣದಲ್ಲಿ ನವಗ್ರಹ ಹೋಮ ಏರ್ಪಡಿಸಲಾಗಿದೆ. ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಹೋಮದ ಪೂರ್ಣಾಹುತಿ ನಡೆಯಲಿದೆ. ನಂತರ ಜಗದ್ಗುರುಗಳ ಆಶೀರ್ವಚನ ನಡೆಯಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಗೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.